ಏಕದಂತ ವಿಘ್ನೇಶ್ವರ ಮೋದಕ ಹಸ್ತ ಎಲ್ರೂ ನಿನ್ ಪೂಜೆ ಮಾಡಿ ನೈವೇದ್ಯಕ್ಕೆ ಅಂತ ಕಾಯಿ ಹೊಡೆದು ಬಾಳೆಹಣ್ಣಿಟ್ಟು ಸುಮ್ಮನಾಗ್ಬಿಡ್ತಾರೆ. ಆದ್ರೆ ನಾನ್ ಮಾತ್ರ ಬೆಳಿಗ್ಗೆನೆ ಬಿಸಿ ಬಿಸಿ ಇಡ್ಲಿ ಸಾಂಬಾರ್ ವಡೆ ಇಡ್ತೀನಿ. ನಂತರ ಇನ್ಯಾವ ನನ್ನ ಮಗ ಇಡ್ತಾನೆ ಹೇಳು? ಇವತ್ತು ನನ್ನ ವ್ಯಾಪಾರ ಚೆನ್ನಾಗಾಗಿ ನನ್ಗೆಲ್ಲ ತುಂಬಿಸ್ಬಿಡಪ್ಪ ವಿಘ್ನೇಶ್ವರ. ಏನ್ ಬೇಕ್ದವ್ರೆ? ಅಷ್ಟೊತ್ತಿಂದ ಇಡ್ಲಿ ಹಾಕೊಂಡ್ ಕಾಯ್ತಾ ಇದ್ದೀವಿ, ಸಾಂಬಾರ್ ಹಾಕದ್ ಬೇಡವಾ? ತಟ್ಟೆಗೆ ಇಡ್ಲಿ ಹಾಕ್ಬಿಟ್ಟು ಸಾಂಬಾರ್ ಬಿಡ್ತಾನೆ ಎತ್ತಾಗ ಹಾಳಾಗೋಗ್ಬಿಟ್ಟ ಇವನು. ಏನಾರ ಬಿಡಿ ಗಿಡಿ ಕಲ್ತ್ಕೊಬಿಟ್ಟವನ? ಏ ಗಿರಾಕಿ ಎಕ್ತಾ ಕೂತವ್ರೆ, ಎಲ್ಲಿದ್ಯಾ ಬಂದ್ ಸಾಂಬಾರ್ ಬಿಡ್ಲಾ? ಏ ಸಾಂಬಾರ್ ಬಡದ್ಬಿಟ್ಟು ಏನ ಬರ್ತಿದ್ಯಾ? ಬೆಳಗ್ಗೆ ಹಿಂಗೆಲ್ಲ ಹೇಳಿದ್ರೆ ನಾನು ಸುಮ್ನೆ ಇರಲ್ಲ. ಸಾಂಬಾರ್ ಹಾಕಲ್ಲ, ಹೋಗಿ ಯಜಮಾನ್ರೆ. ಯಾಕೆ ಹಾಕಲ್ಲ? ಹಾಕಲ್ಲ ಅಂದ್ರೆ ಹಾಕಲ್ಲ, ಹೋಗಿ. ತಗದ್ ಕೊಟ್ಟಾದ್ರೆ ಪಂಗ್ಳಿಸ್ಕೊಂಡ್ಬಿಡ್ಬೇಕು. ಏಯ್ ಕೊಡಲಿ ಕೊಟ್ಟಲ್ವ? ಆ ವೇಗ ನನ್ ಮಗದ್ ತಗೊಂಬಂದು ಒಂದ್ ಕಾಲ್ ತಿರ್ಚ್ಕೊಂಡೆ ಈ ಪಾಟಿ ಅವತಾರ ಆಡ್ತೀಯ. ಇನ್ ದೇವ್ರು ನನ್ನಂಗ್ ಕಾಲ್ ಚೆನ್ನಾಗ್ ಕೊಟ್ಬಿಟ್ಟಿದ್ರೆ ಇನ್ ಎಷ್ಟು ಉರಿತಾ ಇದ್ದೋ ಇರೋ. ಒಂದ್ ಕಾಲ್ ಗುಂಡ್ ಕಾಲ್ ಹಾಕ. ಬೇಡ ಯಜಮಾನ್ರೆ, ಅವಾಗಿಂದ ಕಾಯ್ತಿದ್ದೀನಿ, ಮೊದ್ಲಿಲ್ಲ ಕಣ. ಹಾಕ್ತೀನಿ ತೊಡಿದ್ರೆ ಯಾಕೆ ಹಿಂಗ ಆತರ ಮಾಡ್ತಾ ಇದ್ಯಾ? ತಗ ತಕ ಹೆಂಗೈ ಸಾಂಬಾರು? ಸಾಕತ್ತಾಗೈತ ಕಣನು. ಒಡೆ ಒಡೆ ಒಡೆ. ಇದೇನಿದು? ದಿನ ನಾನು ಹೋಟ್ಲಲ್ಲಿ ಬರೀ ಚಟ್ನಿ ಸಾಕು, ಸಾಂಬಾರ್ ಬೇಡ ಅಂತಿದ್ರು. ಇವತ್ ಸಾಂಬಾರ್ ಸೊರಿತಾ ಇರೋದು ನೋಡಿದ್ರೆ ನನ್ಗೆ ಯಾಕೋ ರುಚಿ ನೋಡ್ಬೇಕು ಅಂತ ಆಸೆ ಆಯ್ತದಲ್ಲ. ಅಯ್ಯೋ ಯಜಮಾನ್ರೆ, ಬೊಂಬಾಟಾಗೈತೆ. ಯಜಮಾನ್ರೆ ಸಾಂಬಾರ್ ಕುಡಿತಾ ಇದೀರಾ? ಬೇಡ. ಯಾಕೋ? ಯಾಕೋ? ಸಾಂಬಾರಲ್ಲಿ ಹಲ್ಲಿ ಬಿದ್ಬಿಟ್ಟಿದೆ. ಹಲ್ಲಿ ಬಿದ್ದಿದೆ? ಒಂದಲ್ಲ, ಇಡೀ ಫ್ಯಾಮಿಲಿನೇ ಬಿದ್ಬಿಟ್ಟಿದೆ. ಮೊದ್ಲು ಸಾಂಬಾರ್ ತಗೊಂಡೋಗಿ ಆಚೆಗೆ ಚೆಲ್ಲು. ಚೆಲ್ತೀನಿ ಹೋಗಿ. ಸಾಂಬಾರು ಖಾಲಿ ಆಗೋಗಿದೆ. ಕಣ್ ಕಾಣಲು ಏನೋ ಬೆಳಗ್ಗೆ ಯಾರ ಮುಖ ನೋಡಿದ ಹಿಂಗ್ ಒದೆ ತಿಂತಾ ಇದ್ದೀನಿ. ಮಾತಾಡಿದ್ರೆ ಇನ್ನೊಂದು ಕಾಲು ತಿರ್ಸ್ಬಿಡ್ತೀನಿ. ಈ ಬೇಕುಪ್ ನನ್ ಮಗನಿಗೆ ನನ್ ಬಿಟ್ರೆ ಗತಿ ಇಲ್ಲ, ನನ್ಗೆ ಈ ನನ್ ಮಗನ್ ಬಿಟ್ರೆ ಗತಿ ಇಲ್ಲ.